श्री गुरुभ्यो नमः। समर्थ सद्गुरु श्री ब्रह्म चैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 86, 87, 88 ಇದರದ ಭಾವಾರ್ಥ ಮತ್ತು ವಿವರಣೆಯನ್ನು ನೋಡೋಣಂತ. ಶ್ಲೋಕ 86. मुखी राम विश्राम तेथे जियाहे, सदानंद आनंद सोडू निराहे, तया वीणतो सीण संदेहकारी, निजध्यास हे नाम ಶೋಕಾಪಹಾರಿ. ಭಾವಾರ್ಥ: ಬಾಯಿಂದ ರಾಮನಾಮ ಸ್ಮರಣೆ ಮಾಡಿದರೆ ಅದರಲ್ಲಿಯೇ ನಿಜವಾದ ವಿಶ್ರಾಂತಿ ಇರುತ್ತದೆ. ನಾಮಸ್ಮರಣೆ ಮಾಡುವ ಸಾಧಕನು ಅಖಂಡವಾಗಿ ಸ್ವಸ್ವರೂಪದ ಆನಂದವನ್ನು ಅನುಭವಿಸುತ್ತಾನೆ. ನಾಮಸ್ಮರಣೆ ಇಲ್ಲದ ಮನುಷ್ಯನು ಅತ್ಯಂತ ಕ್ಲೇಶ ಅನುಭವಿಸುವನಾಗಿ ಎಲ್ಲ ರೀತಿಯಿಂದಲೂ ಸಂದೇಹವುಳ್ಳವನಾಗಿರುತ್ತಾನೆ. ಭಗವಂತನ ನಾಮವು ಎಲ್ಲ ಪ್ರಕಾರದ ದುಃಖಗಳನ್ನು ದೂರಗೊಳಿಸುವ ನಮ್ಮ ಸ್ವಂತದ ನಿವಾಸವಾಗಿರುತ್ತದೆ. ಇದ್ರದ್ದು ವಿವರಣೆ ನೋಡಿದ್ರೆ ಇಲ್ಲಿ ಗುರುಗಳು ಏನು ಹೇಳ್ತಾರೆ ಅನ್ನೋದನ್ನು ನಾವು ಯಾವಾಗರೇ ನಮ್ಮ ಮನಸ್ಸಿನ ಮೇಲೆ ಟ್ರೈ ಮಾಡಿ ನೋಡಬಹುದು. ಯಾವಾಗರೇ ಮನಸ್ಸಿಗೆ ಭಾಳ ಬೇಸರಾಗಿತ್ತು, ಚಿಂತೆ ಅನಿಸಿತ್ತು, ಭಯ ಅನಿಸಿತ್ತು, ಆವಾಗ ಒಂದು ಸೆಕೆಂಡ್ ಕಣ್ಣು ಮುಚ್ಚಿ ರಾಮನಾಮ ಸ್ಮರಣೆ ಮಾಡ್ಕೋತ ರಾಮನ ರೂಪ ಗುಣ ಎಲ್ಲನೂ ಕಣ್ಣು ಮುಂದೆ ತರ್ಕೋತ ಇಂಥ ಭಗವಂತ ನನ್ನ ಜೊತೆಗಿದ್ದಾನೆ. ಯಾಕಂದ್ರೆ ನಾಮ ರಾಮ ಬ್ಯಾರೇನ ಅಲ್ಲ ಅಂತಾರೆ ಗುರುಗಳು. ಸ್ವತಃ ಕಿರೀಟ ಕುಂಡಲ ಧಾರಿಯಾಗಿ ಮುಂದೆ ರಾಮಗೆ ಬಂದಿರ್ಲಿಕ್ಕೆ ಆಗೋದಿಲ್ಲ ಅಂತ ಕಲಿಯುಗದಾಗ ನಮಗೆ ನಾಮ ಕೊಟ್ಟಾನ. ಹಿಂಗಾಗಿ ನಾಮ ರಾಮ ಬ್ಯಾರೇನ ಅಲ್ಲ. ನೀವು ನಾಮ ತಗೊಂಡು ಬಿಟ್ರಿ ಅಂತಂದ್ರೆ ರಾಮಲ್ಲೇ ಸ್ವತಃ ನಾಮದೊಳಗೆ ನಿಂತು ನಿಮ್ಮ ರಕ್ಷಣೆ ಮಾಡ್ತಾನೆ. ಇದನ್ನು ವಿಶ್ವಾಸ ಮಾಡ್ರಿ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಆಮೇಲೆ ರಾಮ್ 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 ಅನ್ಕೋತ ಅವನ ರೂಪ ಗುಣ ವರ್ಣನ ಎಲ್ಲ ಚಿಂತನೆ ಮಾಡ್ಕೋತ ಹೋದ್ರೆ ನಮ್ಮ ಮನಸ್ಸು ತಾನಾಗೆ ಶಾಂತ ಆಕೋತ ಹೋಗ್ತದೆ. ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತಾರೆ ಗುರುಗಳಿಲ್ಲಿ. ಯಾಕಂದ್ರೆ ಯಾರಿಗೂ ಮನಸ್ಸಿನ ಕಿಚಿ ಬೇಕಾಗಿರೋದಿಲ್ಲ. ಎಲ್ಲರಿಗೂ ಏನು ಬೇಕಾಗಿರ್ತದೆ? ಒಂದು ಮನಸ್ಸಿನ ಸಮಾಧಾನ, ಶಾಂತತೆ, ಒಂದು ಆನಂದ ಬೇಕಾಗಿರ್ತದೆ. ಆದ್ರೆ ನಾವು ಅದನ್ನು ಹೊರಗಿನ ವಸ್ತುಗಳು ಹುಡುಕಿದ್ರೆ ಅದು ಎಲ್ಲೂ ಇಲ್ಲೇ ಇಲ್ಲ. ಯಾಕಂದ್ರೆ ನಾವು ಸ್ವತಃ ಅಪೂರ್ಣ ಇದ್ದೀವಿ, ಹೊರಗಿನ ವಸ್ತುಗಳು ಅಪೂರ್ಣ ಇರ್ತಾವೆ. ಪೂರ್ಣ ಇರಾಮ ಯಾವಂದ್ರೆ ಪೂರ್ಣ ಪರಬ್ರಹ್ಮ ಆ ರಾಮ ಒಬ್ಬವನ. ಅದಕ್ಕೆ ಯಾವಾಗ ನಾವು ಅವನ ಚಿಂತನೆ ಮಾಡ್ಲಿಕ್ಕತ್ತೀವೋ, ನಮ್ಮ ಮನಸ್ಸೊಳಗೆ ಅವನ್ನ ಇಳಿಸ್ಲಿಕ್ಕತ್ತೀವೋ, ಆವಾಗ ನಿಜವಾದ ಆನಂದ ಅಲ್ಲೇ ಅಂತರಂಗದೊಳಗೆ ಬರಲಿಕ್ಕೆ ಸುರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ತನಕ ಹೋಗಿ ಮುಟ್ಲಿಕ್ಕೆ ನಾಮಕ್ಕಿಂತ ಬೇರೆ ಸಾಧನನೇ ಇಲ್ಲ ಅಂಥೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಆಮೇಲೆ ಯಾರಿಗೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ, ಯಾರು ನಾಮಸ್ಮರಣೆ ಮಾಡೋದಿಲ್ಲ, 24 ತಾಸು 24x7 ವರ್ಡ್ ಒಳಗೆ ಮುಳುಗಿರ್ತಾರೆ. ಅವರಿಗೆ ಏನಾಗ್ಬಿಡ್ತದಂದ್ರೆ ಮನಸ್ಸು ಅವ್ರಿಗಿರೋದೇ ಇಲ್ಲ. ಯಾವಾಗಲೂ ಮನಸ್ಸು ಒಂದು ವಜ್ಜನ ಇರ್ತದಂತ ಹೇಳ್ತಾರೆ. ಹಂಗಂತ ಹೇಳಿ ರಾಮನಾಮ ತೊಗೊಳೋದ್ರಿಂದ ನಮ್ಮ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಏನು ದಿಢೀರಂತ ಸಾಲ್ವ್ ಆಗಿಬಿಡೋದಿಲ್ಲ. ಹಂಗೂ ಹೇಳೋದಿಲ್ಲ ಗುರುಗಳಿಲ್ಲಿ. ರಾಮನಾಮ ತೊಗೊಳೋದ್ರಿಂದ ನಮ್ಮ ಮನಸ್ಸಿಗೆ ಎಲ್ಲನೂ ಫೇಸ್ ಮಾಡೋ ಧೈರ್ಯ, ಮತ್ತು ಏನೂ ಫೇಸ್ ಮಾಡ್ತಿರ್ಬೇಕಾದ್ರೂ ಸಮಾಧಾನ ಕಳ್ಕೊಳಾರ್ದಂಗೆ, ಪೀಸ್ ಕಳ್ಕೊಳಾರ್ದಂಗೆ ಒಂದು ರೀತಿಯ ಶಾಂತವಾದಂಥ ಆನಂದದೊಳಗಿರಲಿಕ್ಕೆ ಬರ್ತದೆ. ಮನಸ್ಸಿಗೆ ಯಾವುದೇ ಕಷ್ಟಗಳ ಘಾಸಿನ ಮಾಡೋದಿಲ್ಲ, ಮನಸ್ಸು ಅಳಗಾಡ್ಲಾರ್ದಂಥ ಸ್ಥಿತಿ ಬರ್ತದೆ. ಅದು ನಾಮಸ್ಮರಣೆಯಿಂದ ಸಾಧಿಸ್ತದೆ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಡಿ ವಿ ಜಿಯವರು ಒಂದು ಕಗ್ಗದೊಳಗೆ ಹೇಳ್ತಾರೆ, ಕಷ್ಟ ಭಯ ತೋರ್ತಂದು ನಷ್ಟ ನಿನಗಾದಂದು, ದೃಷ್ಟಿಯನ್ನು ತಿರುಗಿಸಿ ಒಳಗೆ ನೋಡಲ್ಲಿ, ಸೃಷ್ಟಿ ಅಮೃತ ದ್ರವಂಸ ಸ್ರವಿಸುವುದು ಗುಪ್ತದಲ್ಲಿ, ಬಾಳು ಶಾಂತಿಯದು ಮಂಕುತಿಮ್ಮ ಮಂಕುತಿಮ್ಮ. ಈಗ ನೋಡೋಣ ಶ್ಲೋಕ 87. ಮುಖಿ ರಾಮತ್ಯಾ ಕಾಮಬಾಧೂಷಕೇನ, ಗುಣೇ ಇಷ್ಟಧಾರಿಷ್ಟತ್ಯಾಚೇ ಚುಕೇನ, ಹರಿಭಕ್ತತೋ ಶಕ್ತ ಕಾಮಾಸಮಾರಿ, ಜಗಿ ಧನ್ಯತೋ ಮಾರುತಿ ಬ್ರಹ್ಮಚಾರಿ. ಭಾವಾರ್ಥ:
ಯಾರ ಬಾಯಲ್ಲಿ ರಾಮನಾಮವಿರುತ್ತದೆಯೋ ಅವನಿಗೆ ಕಾಮವಾಸನೆಯು ಅಡೆತಡೆಯನ್ನುಂಟು ಮಾಡಲು ಶಕ್ಯವಿಲ್ಲ. ಏಕೆಂದರೆ ನಾಮದ ಬಲದಿಂದ ಕಾಮವಾಸನೆಯನ್ನು ಗೆಲ್ಲುವುದಕ್ಕೆ ಅವಶ್ಯವಿದ್ದ ಧೈರ್ಯವು ಅವರಿಗೆ ನಿಶ್ಚಿತವಾಗಿಯೂ ಪ್ರಾಪ್ತವಾಗುತ್ತದೆ. ಭಗವಂತನ ಭಕ್ತನು ಪ್ರಬಲವಾದ ಕಾಮವಾಸನೆಯನ್ನು ಕೊಂದು ಹಾಕುತ್ತಾನೆ. ಬ್ರಹ್ಮಚಾರಿಯಾದ ಮಾರುತಿಯು ಜಗತ್ತಿನಲ್ಲಿ ಧನ್ಯನಾಗಿರುತ್ತಾನೆ. ಇದ್ರದ್ದು ವಿವರಣೆ ನೋಡಿದ್ರೆ ಇಲ್ಲೇ ಗುರುಗಳು ಹೇಳ್ತಾರ, ಭಗವಂತನ ನಾಮದ ಶಕ್ತಿಯಿಂದ ಕಾಮವಾಸನೆ ಹೋಗಿಬಿಡ್ತದ ಅಂತ ಹೇಳ್ತಾರೆ ಗುರುಗಳು. ಇಲ್ಲೇ ಕಾಮ ಅಂತಂದ್ರೆ ತೀವ್ರವಾದ ಇಚ್ಛೆಗಳು, ಬಯಕೆಗಳು, ಸ್ಟ್ರಾಂಗ್ ಡಿಸೈರ್ಸ್. ನಮ್ಮ ಔಟರ್ ಮೈಂಡಿಗೆ, ಹೊರ ಮನಸ್ಸಿಗೆ ಅದು ಗೊತ್ತಾಗೋದಿಲ್ಲ. ಆದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಎಲ್ಲ ಒಳಗೆ ಏನೇನು ತುಂಬಿರ್ತೀವಲ್ಲ, ಏನೇನು ಯಾವ್ಯಾವ್ದು ಎಮೋಷನ್ಸ್ ನಮ್ಮ ಮೈಂಡ್ ಮೇಲೆ ಇಂಪ್ರೆಷನ್ ಮೂಡಿಸಿರ್ತಾವಲ್ಲ, ಅವೆಲ್ಲ ಒಳಗೆ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಹೋಗಿ ತುಂಬ್ಕೊಂಡಿರ್ತಾವೆ. ಒಳ ಮನಸ್ಸೊಳಗೆ ನಮ್ಮದು ಡಸ್ಟ್ಬಿನ್ ಸ್ಟೋರ್ ಆಗಿಬಿಟ್ಟಿರ್ತದೆ. ಅದಕ್ಕೆ ಅದೆಲ್ಲ ಹೋಗಬೇಕು ಅಂತಂದ್ರೆ ಯಾವಾಗ ಇಷ್ಟದ ಗುಣವನ್ನು, ನಮ್ಮ ಇಷ್ಟ ದೇವತೆಯ ಗುಣವನ್ನು ನಾವು ಧಾರಣೆ ಮಾಡ್ಲಿಕ್ಕತ್ತೀವಲ್ಲ, ಅಂಥ ಮನುಷ್ಯ ತಪ್ಪೋದಿಲ್ಲ, ಅವ ತಪ್ಪು ಮಾಡಂಗಿಲ್ಲ. ಯಾಕಂದ್ರೆ ಇಷ್ಟದಿಂದ ಗುಣಗಳ ಒಳಗೆ ಇಳ್ಕೋತ ಬರ್ತಾವೆ. ಆಮೇಲೆ ಹರಿಭಕ್ತಿ ಇದ್ದಾವಾಗ ಯಾವ ಬಯಕೆಗಳು, ಯಾವ ಇಚ್ಛೆಗಳು ಯಾವುದೂ ತೊಂದರೆ ಕೊಡುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆ ತಗೋತಾರೆ ಇವರು. ಮಾರುತಿದು ಕಗ್ಗದೊಳಗೂ ಒಂದು ಉದಾಹರಣೆ ಬರ್ತದ, ಹಿಂಗೆ ಬರ್ತದ. ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದ ಎಲ್ಲವ ನೀಡುತ್ತದರ ಅನುಸಂಧಿಯಲಿ ಜೀವ ಭಾರವನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಹನುಮಪ್ಪ ಘನತತ್ವವನ್ನು ಹಿಡಿದು ಬಿಟ್ಟಿದ್ದ. ಏನದು ಘನತತ್ವ? ರಾಮನ ಭಕ್ತಿ ಅನ್ನೋ ಘನತತ್ವ. ಅದಕ್ಕೆ ಮನಸ್ಸೋತು ಬಿಟ್ಟಿದ್ದ, ಅದನ್ನೊಂದು ಹೃದಯದೊಳಗೆ ಧರಿಸಿಬಿಟ್ಟಿದ್ದ. ಅದಕ್ಕೆ ಎಲ್ಲ ತನ್ನ ಎನರ್ಜಿ, ಶಕ್ತಿ ಎಲ್ಲನೂ ಅದಕ್ಕೆ ಹಾಕಿ ಅದರ ಬಾಕಿ ಏನೇನೇನೇನೇನೇನೋ ಕನ್ಸಿಡರ್ ಮಾಡ್ತಿರ್ಲಿಲ್ಲಮ್ಮ. ಹಂಗೆ ನೀನೊಂದು ತತ್ವ ಇಟ್ಕೋ, ಮನಸ್ಸು ಒಂದು ಆದರ್ಶ ಇಟ್ಕೋ. ಆ ಆದರ್ಶದೊಳಗೆ ನಿನ್ನ ಜೀವಭಾರವನ್ನು ನೀನು ಮರಿ ಅನ್ನೋದು ಹನುಮಂತನ ಉಪದೇಶ ಅಂಥೇಳಿ DVG ಅವ್ರು ಹೇಳ್ತಾರಲ್ಲ. ಹಂಗೆ ಇಲ್ಲಿನೂ ಜಗಿಧನ್ಯತೋ ಮಾರುತಿ ಬ್ರಹ್ಮಚಾರಿ. ಇಲ್ಲಿನೂ ಹನುಮಪ್ಪನ ನೆನೆಸ್ತಾರೆ. ಎಲ್ಲ ನಾಮದ ಶಕ್ತಿ ಬಲದಿಂದ ತನ್ನ ಜೀವನ ಸಾರ್ಥಕಗೊಳಿಸ್ಕೊಂಡಂಥ ಹನುಮಂತ ಹಂಗೆ ಇದ್ದ. ಈಗ ಇದನ್ನು ಹೇಳೋ ನಮ್ಮ ಗುರುಗಳು ಎಲ್ಲ ಗುರುಗಳನ್ನ ಸ್ಟಡಿ ಮಾಡಿದ್ರೆ, ಶ್ರೀ ಸಮರ್ಥ ಗುರುಗಳನ್ನ ಸ್ಟಡಿ ಮಾಡಿದ್ರೆ, ಅವರು ಕೂಡ ಎಷ್ಟು ಒಂದು ಅವರ ಆದರ್ಶ ಅಂದ್ರೆ ರಾಮದೇವರು, ಹನುಮಪ್ಪ ಅವರು ಹಿಂಗೆ ತಮ್ಮ ಭಕ್ತಿ ಒಳಗೆ ತಮ್ಮನ್ನು ತಾವ ಮುಳುಗಿಸ್ಕೊಂಡು ಜಗತ್ತಿನೊಳಗೆ ಧನ್ಯರಾದರು ಅಂಥೇಳಿ ಇಲ್ಲೇ ನಾವು ಕಂಡ್ಕೋಬಹುದು. ಈಗ ನೋಡೋಣ ಶ್ಲೋಕ 88. ಬಹುತ್ಸಾಂಗಲೇ ನಾಮಯ ರಾಘವಾಚೆ ಅತಿ ಸಾಜಿರೆ ಸ್ವಲ್ಪ ಸೋಪೆ ಫುಕಾಚೆ ಕರಿಮೂಳ ನಿರ್ಮೂಳ ಘೇತಾ ಭವಾಚೆ ಜೀವಾಮಾನವ ಹೇಚಿ ಕೈವಲ್ಯ ಸಾಚೆ. ಭಾವಾರ್ಥ: ರಾಮ ಈ ನಾಮವು ಅತ್ಯಂತ ಉತ್ತಮವಾಗಿರುತ್ತದೆ, ಅತ್ಯಂತ ಸುಂದರವಾಗಿರುತ್ತದೆ, ಚಿಕ್ಕದು, ಅತ್ಯಂತ ಸುಲಭದ್ದು ಹಾಗೂ ಯಾವುದೇ ಖರ್ಚಿಲ್ಲದಾಗಿರುತ್ತದೆ. ರಾಮನಾಮ ತೆಗೆದುಕೊಳ್ಳುವುದರಿಂದ ಸಂಸಾರವು ಸಮೂಲವಾಗಿ ನಿರ್ಮೂಲವಾಗುತ್ತದೆ. ಮನುಷ್ಯರಿಗೆ ರಾಮನಾಮವೇ ಸ್ವಾನಂದ ಸಾಧನವಾಗಿರುತ್ತದೆ. ಇಲ್ಲೇ ಸ್ವಾನಂದ ಸಾಧನ ಅಂತಂದ್ರೆ ಯಾವಾಗ ರಾಮ 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 ನಾಮಸ್ಮರಣೆ ತಗೋತ ಹೋದಂಗೆ ಅದು ನಾವು ಸಬ್ಕಾನ್ಷಿಯಸ್ ಅನ್ನೋ ಒಳಮನಸ್ಸು ಅನ್ನೋ ಡಸ್ಟ್ಬಿನ್ನಾಗ ಹೊಕ್ಕು ಅಲ್ಲಿ ಇವನ್ನೆಲ್ಲನೂ ವಾಸನೆಗಳು, ಅಪೂರ್ಣ ಬಯಕೆಗಳು, ತೀವ್ರ ಇಚ್ಛೆಗಳು, ಸ್ಟ್ರಾಂಗ್ ಡಿಸೈರ್ಸು ಏನೇನದ ಅದನ್ನೆಲ್ಲ ಖಾಲಿ ಮಾಡ್ಕೋತ ಹೋಗ್ತದೆ. ಖಾಲಿ ಮಾಡ್ಕೋತ ಹೋಗಿ ಯಾಕಂದ್ರೆ ಇದು ಮೃತ್ಯುಲೋಕನ. ಯಾವ ವಾಸನೆಗಳಿಟ್ಕೊಂಡ್ರು ಅದರಿಂದ ಏನೂ ಉಪಯೋಗನೇ ಇಲ್ಲ. ಅದರಿಂದ ಮತ್ತಷ್ಟು ನಮ್ಮದು ಕೆಳಮಟ್ಟನ ಅರ್ಧ ಹೊರತಾಗಿ ಇದು ಉತ್ತಮ ಮಟ್ಟ ಇಲ್ಲ, ಕೆಳಗಿನ ಅವಸ್ಥೆಗೆ ಹೋಗ್ತದೆ. ಹೀಗಾಗಿ ರಾಮನಾಮ ತಗೊಳ್ಳೋದ್ರಿಂದ ಅದನ್ನೆಲ್ಲ ಸ್ವಚ್ಛ ನೀರು ಹಾಕಿ ಡಸ್ಟ್ಬಿನ್ ತೊಳೆದಂಗೆ ಅದನ್ನೆಲ್ಲ ಸ್ವಚ್ಛ ಮಾಡ್ಕೋತ ಹೋಗಿ ನಮ್ಮ ಹೇಳ್ತೀನಲ್ಲ ಡಿವಿನಿಟಿನ ರಿಫ್ಲೆಕ್ಟ್ ಮಾಡ್ಲಿಕ್ಕತ್ತದ ನಮ್ಮ ಮನಸ್ಸು. ಒನ್ಸ್
ಹಂಗಾತು ಅಂತಂದ್ರೆ ಯಾರಿಂದನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾವುದೇ ಆಸೆಗಳಿಲ್ಲ, ಸ್ಥಿತಪ್ರಜ್ಞೆ ಮನಸ್ಥಿತಿ ಪ್ರಾಪ್ತ ಆತು ಅಂತಂದ್ರೆ ಮನುಷ್ಯನ ಜೀವನ ಹೆಂಗಾಗ್ತದೆ? ಇಷ್ಟು ರಾಮಾಯಣ ಕೇಳ್ತೀವಿ, ಇಷ್ಟು ಹನುಮಪ್ಪನ ಕತೆ ಕೇಳ್ತೀವಿ, ಭಾಗವತ್ ಕೇಳ್ತೀವಿ. ಹೇ ಮನಸ್ಸ ನನ್ನ ಮನಸ್ಸಿಗೆ ನಾನು ಹೇಳಿಗತ್ತೀನಿ, ಹೇ ಮನಸ್ಸ ಇಷ್ಟೆಲ್ಲ ಕೇಳ್ತಿ, ಅದರಿಂದ ಕಲಿಯೋದೇನು? ಬರೀ ಕಿವಿಯಿಂದ ಕೇಳೋದು, ಈ ಕಿವಿಯಿಂದ ಬಿಡೋದು ಬೇಡ ಮನಸ್ಸ. ಅದನ್ನು ಅಪ್ಲೈ ಮಾಡ್ಕೋ, ಅದನ್ನು ಮಾಡು, ಸಾಧ್ಯ ಮಾಡ್ಕೋ. ಎಲ್ಲನೂ ಸಾಧ್ಯದ. ನಾವು ಸಾಧ್ಯ ಅಂದ್ಕೊಂಡ್ರಾಗ ಸಾಧ್ಯನದ, ಅಸಾಧ್ಯ ಅಂದ್ಕೊಂಡಾಗ ಅದು ಇಲ್ಲೇ ಇಲ್ಲ. ಅದಕ್ಕೆ ಸಾಧ್ಯ ಮಾಡ್ಕೋ ಮನಸ್ಸು ಅಂಥೇಳಿ ಇಲ್ಲೇ ಗುರುಗಳು ಕಳಕಳಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಜೈ ಜೈ ರಘುವೀರ ಸಮರ್ಥ.